ಹೇ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ಅರೇ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ. ಅರೇ ಅಂತ ಅಂದರೆ ಏನು, ಅರೇ ಹೆಂಗೆ ವರ್ಕ್ ಆಗುತ್ತೆ. ಓಕೆ, ಸೊ ಬೇಸಿಕಲಿ ಅರೇ ಏನಕ್ಕೆ ಹೆಲ್ಪ್ಫುಲ್ ನಮಗೆ. ಓಕೆ, ಸೊ ಅದ್ರದ್ದು ಬಿಲ್ಟ್ ಇನ್ ಫಂಕ್ಷನ್ಸ್ಗಳೇನಿದ್ದಾವೆ ಅದು ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ ಎಂಟೈರ್ ಪ್ರೋಗ್ರಾಮಿಂಗ್ನಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇದು ಬಂದುಬಿಟ್ಟು ನಮ್ಮದು ಏನಪ್ಪ ಅಂತಂದರೆ ಬೇಸಿಕ್ಸಿಗೆ ಲಾಸ್ಟ್ ವಿಡಿಯೋ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನು ವೀಡಿಯೋಸ್ಗಳು ಬರ್ತವೆ, ಸ್ವಲ್ಪ ಕಾನ್ಸೆಪ್ಟ್ಸ್ಗಳು ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗ್ತವೆ, ಸ್ವಲ್ಪ ಅಡ್ವಾನ್ಸ್ ಲೆವೆಲ್ದಾಗ ಆಗ್ತವೆ. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಈ ಕಾನ್ಸೆಪ್ಟ್ ಮುಗಿದಾದ್ಮೇಲೆ ಒಂದು ಪ್ರಾಕ್ಟೀಸ್ ಸೆಟ್ ಇಟ್ಕೊಳ್ಳೋಣ. ಸೊ ದ್ಯಾಟ್ ಮೀನ್ಸ್ ಇಲ್ಲಿವರೆಗೂ ಏನೇನು ಕಲಿತಾ ಬಂದಿದ್ವೋ ಅಷ್ಟು ಕಾನ್ಸೆಪ್ಟ್ಸ್ ಮೇಲೆ ಏನು ಮಾಡೋಣ ಅಂತಂದರೆ ಪ್ರಾಕ್ಟೀಸ್ನ ಮಾಡೋಣ. ಅಂದರೆ ಒಂದಿಷ್ಟು ಪ್ರೋಗ್ರಾಮ್ಸ್ಗಳನ್ನ ತೊಗೊಂಡು ಬರ್ತೀನಿ, ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ತೊಗೊಂಡು ಬರ್ತೀನಿ. ಓಕೆ, ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಇನ್ನು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ನೀವೇ ಖುದ್ದಾಗಿ ಸಾಲ್ವ್ ಮಾಡಬೇಕು. ಅವನ್ನ ಪ್ರಾಬ್ಲಮ್ನ ನಿಮಗೆ ಏನು ಮಾಡ್ತೀನಿ ಅಂದರೆ ಹೋಮ್ವರ್ಕ್ ಆಗಿ ಕೊಡ್ತೀನಿ. ಓಕೆ, ಸೊ ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅರೇ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅರೇ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಅರೇನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಟೈಪ್ಸ್ ಆಫ್ ಅರೇ ಏನೇನಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮಾಡೋಣ ಅಂತಂದರೆ ಒನ್ ಬೈ ಒನ್ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಫಸ್ಟ್ ಆಫ್ ಆಲ್ ಅರ್ರೇ ಅಂತ ಅಂದರೆ ಏನು. ಓಕೆ, ಅರ್ರೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಏನಪ್ಪ ಎಕ್ಸಾಂಪಲ್ ಅಂತಂದರೆ, ನಾನು ಇವಾಗ 6 ಸೆಮೆಸ್ಟರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಓಕೆ, ನಾನು ಯಾರಪ್ಪ ಅಂತಂದರೆ ವಾಜಿದ್. ಓಕೆ, ಸೊ ವಾಜಿದ್ ಏನು ಮಾಡಿದಾನೆ, 6 ಸೆಮೆಸ್ಟರ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾನೆ. ಇವಾಗ ನಾನು ಏನು ಮಾಡಬೇಕಾಗಿದೆ ಅಂತಂದರೆ ಈ ಒಂದೊಂದು ಅಷ್ಟು ಸಬ್ಜೆಕ್ಟು ಏನು ಮಾಡಬೇಕು, ನಾನು ಸ್ಟೋರ್ ಮಾಡಿ ಇಟ್ಕೋಬೇಕು. ಲೈಕ್ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಲೈಕ್ ನಂದೇನಿತ್ತು ಅಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಥವಾ SE ಇದ್ರ ಸ್ಕೋರ್ ಏನಾಗಿದೆ ನಂದು ಅಂತಂದರೆ ಲೈಕ್ 89 ಆಗಿದೆ. ಓಕೆ, ಸೊ ಅದಾದಮೇಲೆ ನಮ್ಮ ಹತ್ರ ಏನಿದೆ ಅಂತಂದರೆ ಲೈಕ್ AI. ಓಕೆ, AIದ ಸ್ಕೋರ್ ನಂದು ಎಷ್ಟಾಗಿದೆ ಅಂತಂದರೆ 90 ಆಗಿದೆ. ಓಕೆ, ಸೊ ಅದಾದಮೇಲೆ ನಮ್ಮದು ಡೇಟಾ ಸೈನ್ಸ್ ಸ್ಕೋರ್ ಏನಾಗಿದೆ ಅಂತಂದರೆ ಲೈಕ್ 86 ಆಗಿದೆ. ಓಕೆ, ಸೊ ಅದಾದಮೇಲೆ ನಮ್ಮದು ಪ್ರಾಜೆಕ್ಟ್ ವರ್ಕ್ದು ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತಂದರೆ ಲೈಕ್ 149 ಬಂದಿದೆ. ಓಕೆ, ಈ ರೀತಿ ನಾನು ಏನು ಮಾಡಬೇಕಾಗಿದೆ ಅಂತಂದರೆ ಮಾರ್ಕ್ಸ್ಗಳನ್ನ ಸ್ಟೋರ್ ಮಾಡಬೇಕಾಗಿದೆ. ಸ್ಟೋರ್ ಮಾಡಬೇಕು ಅಂತಂದರೆ ನಾನು ಇವಾಗ ಏನು ಮಾಡ್ಬೋದು ಅಂತಂದರೆ ಸಿಂಪಲ್ಲಾಗಿ ಏನು ಮಾಡ್ತೇನೆ ಅಂದರೆ ಲೆಟ್ SE ಈಕ್ವಲ್ಸ್ ಟು 89, ಲೆಟ್ AI ಈಕ್ವಲ್ಸ್ ಟು 90, ಲೆಟ್ ಡೇಟಾ ಸೈನ್ಸ್ ಈಕ್ವಲ್ಸ್ ಟು 86, ಲೆಟ್ ಪ್ರಾಜೆಕ್ಟ್ ಈಕ್ವಲ್ಸ್ ಟು 149. ಈ ರೀತಿ ನಾನು ಏನು ಮಾಡ್ಬೋದು ಅಂತಂದರೆ ಸ್ಟೋರ್ ಮಾಡ್ಬೋದು. ಓಕೆ, ದಿಸ್ ಈಸ್ ಒನ್ ವೇ ಟು ಡೂ ಇಟ್, ರೈಟ್. ಅಥವಾ ನಾನು ಏನಂತ ಕನ್ಸಿಡರ್ ಮಾಡ್ಬೋದು ಅಂತಂದರೆ SCಗೆ ನಾನು ಏನು ಮಾಡ್ಬಿಡ್ತೀನಿ 0 ಅಂತ ಕೊಡ್ತೀನಿ, AIಗೆ ನಾನು ಏನು ಮಾಡ್ತೀನಿ 1 ಅಂತ ಕನ್ಸಿಡರ್ ಮಾಡ್ತೀನಿ, DSಗೆ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ 2 ಅಂತ ಕನ್ಸಿಡರ್ ಮಾಡ್ತೀನಿ, ಪ್ರೊಜೆಕ್ಟಿಗೆ ನಾನು ಏನಂತ ಇಟ್ಕೊಳ್ತೀನಿ ಅಂತಂದರೆ 3 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಓಕೆ, ಐ ನೋ ದಿಸ್ ಥಿಂಗ್. 0ಗೆ SC, 1ಗೆ AI, 2ಗೆ DS, ಪ್ರೊಜೆಕ್ಟ್ಗೆ 3 ಅಂತ ಕೊಟ್ಟಿದ್ದೀನಿ. ಈ ರೀತಿ ಕೊಟ್ಟಿದ್ದೀನಿ. ಓಕೆ, ಈ ರೀತಿ ಕೊಟ್ಬಿಟ್ಟು ಏನು ಮಾಡ್ಬೋದು ನಾನು ಅಂತಂದರೆ ಇವು ಅಷ್ಟು ನಂಬರ್ಸ್ಗಳನ್ನ ಅಷ್ಟಕ್ಕೂ ಡಿಫ್ರೆಂಟ್ ವೇರಿಯಬಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಬದಲಾಗಿ ವಾಟ್ ಐ ಕ್ಯಾನ್ ಕ್ರಿಯೇಟ್ ಅನ್ ಅರೇ. ಓಕೆ, ಸೊ ಒಂದು ಅರೇನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ನಾನು ಏನು ಮಾಡ್ಬೋದು ಅಂತಂದರೆ ಈ ವ್ಯಾಲ್ಯೂಸ್ಗಳನ್ನ ಇನ್ಪುಟ್ ಮಾಡಬಹುದು, ರೈಟ್. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಲೆಟ್ ವಾಜಿದ್ ಅನ್ನುವಂತಹ ಒಂದು ಅರೇನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಆ ಅರೇ ಒಳಗಡೆ ಸ್ಟೋರ್ ಮಾಡ್ತಾ ಹೋಗ್ತೀನಿ ನನ್ನ ಮಾರ್ಕ್ಸ್ನ. ಓಕೆ, 0 ಅಂತಂದರೆ 89 ಇದೆ, ಅದಾದಮೇಲೆ 90 ಇದೆ, ಅದಾದಮೇಲೆ 86 ಇದೆ, ಅದಾದಮೇಲೆ 149 ಇದೆ. ಓಕೆ, ದಿಸ್ ಕಂಪ್ಲೀಟ್ಸ್ ಅವರ್ ಅರೇ. 0 ಅಂತಂದರೆ ಏನು, ಇಟ್ ಈಸ್ SE. ಓಕೆ, ಸೊ 90 ಅಂತ ಅಂದರೆ ಏನು, ಇಟ್ ಈಸ್ AI. ಓಕೆ, 86 ಅಂತ ಅಂದರೆ ಏನು, ಇಟ್ ಈಸ್ DS. ಓಕೆ, ಸೊ ಆಮೇಲೆ 149 ಅಂತಂದರೆ ಏನು, ಇಟ್ಸ್ ಪ್ರಾಜೆಕ್ಟ್. ಇಷ್ಟು ನನಗೆ ಗೊತ್ತಾಯಿತು. ಇಷ್ಟು ನಾ ಸ್ಟೋರ್ ಮಾಡ್ಬೋದು. ಇವಾಗ ನಾವು ವಾಜಿದಿಂದೂ ಸ್ಟೋರ್ ಮಾಡ್ಬೋದು. ಅದೇ ರೀತಿ ನಾ ಏನು ಮಾಡ್ತಿದ್ದೆ ನೆಕ್ಸ್ಟ್ ಬಂದುಬಿಟ್ಟು ಲೈಕ್ ರವಿ ಅಂತ ಇದ್ದಾನೆ, ಅವನದು ನಾ ಏನು ಮಾಡ್ಬೋದು ಅಂತಾನೆ ಮಾರ್ಕ್ಸ್ನ ಸ್ಟೋರ್ ಮಾಡ್ಬೋದು ಸೇಮ್ ವೇನಲ್ಲಿ. ಓಕೆ, ಅದಾದಮೇಲೆ ಲೆಟ್ ಶಶಿದು ಏನಿದೆ, ಶಶಿದು ಕೂಡ ನಾ ಏನು ಮಾಡ್ಬೋದು ಅಂತಂದರೆ ಇದೇ ವೇನಲ್ಲಿ ಮಾರ್ಕ್ಸ್ ಸ್ಟೋರ್ ಮಾಡ್ಬೋದು. ಬಟ್ ನನಗೆ ಇಲ್ಲಿ ಗೊತ್ತಿದೆ ಅಲ್ಲ, 0th ಪೊಸಿಷನಲ್ಲಿ SE ಇದೆ, ಫಸ್ಟ್ ಪೊಸಿಷನಲ್ಲಿ AI ಇದೆ, 3rd ಪೊಸಿಷನಲ್ಲಿ DS ಇದೆ, 4th ಪೊಸಿಷನಲ್ಲಿ ಪ್ರಾಜೆಕ್ಟ್ ಇದೆ. ಸೊ ಈ ರೀತಿ ನಾ ಏನು ಮಾಡ್ಬೋದು ಅಂತ ಕನ್ಸಿಡರ್ ಮಾಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ಅರೇಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಅದರಲ್ಲಿ ನಾ ಏನು ಮಾಡ್ಬೋದು ಅಂತಂದರೆ ವ್ಯಾಲ್ಯೂಸ್ಗಳನ್ನ ಸ್ಟೋರ್ ಮಾಡ್ತಾ ಹೋಗ್ಬೋದು. ಈ ರೀತಿ ನನಗೆ ಹೆಲ್ಪ್ಫುಲ್ ಆಗುತ್ತೆ ಅರೇ ಟು ಸ್ಟೋರ್ ಅ ಮಲ್ಟಿಪಲ್ ವ್ಯಾಲ್ಯೂಸ್ ಇನ್ ಅ ಸಿಂಗಲ್ ಪ್ಲೇಸ್, ಇನ್ ಅ ಸಿಂಗಲ್ ವೇರಿಯೇಬಲ್. ಓಕೆ, ದಟ್ ಈಸ್ ಕಾಲ್ಡ್ ಅರೇ. ಅರೇ ಈಸ್ ಆನ್ ನಮ್ಮದು C++ ನಲ್ಲಿ ಏನಾಗ್ತಿತ್ತು ಅಂತಂದರೆ ನಾವು
ಹೋಮೋಜಿನಿಯಸ್ ಎಲಿಮೆಂಟ್ಸ್ಗಳನ್ನ ಸ್ಟೋರ್ ಮಾಡ್ತಾ ಇದ್ವಿ, ನೋಡಿದ್ದೀರಾ ನೀವು ಅಲ್ಲಿ. ಅದೇ ರೀತಿಯೂ ಕೂಡ ನಾವು ಅರೇನ ಇಲ್ಲಿನೂ ಕೂಡ ಹೋಮೋಜಿನಿಯಸ್ ಎಲಿಮೆಂಟ್ಸ್ಗಳನ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲೂ ಕೂಡ. ಓಕೆ, ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ನಂಬರ್ಸ್ಗಳನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಏನು ಮಾಡ್ಬೋದು, ಒಂದು ಬೂಲಿಯನ್ ಅರೇನೂ ಮಾಡ್ಬೋದು. ಅದೇ ರೀತಿ ನಾನು ಒಂದು ಸ್ಟ್ರಿಂಗ್ ಅರೇನೂ ಮಾಡ್ಬೋದು. ಓಕೆ, ನಲ್ ಅರೇನೂ ಕ್ರಿಯೇಟ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಡಿಫ್ರೆಂಟ್ ಅರೇಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬೋದು. ಇದನ್ನ ಹೆಂಗೆ ಮಾಡ್ತೀವಿ, ಏನು ಎತ್ತ, ಇದನ್ನ ಔಟ್ಪುಟ್ ಯಾವ ರೀತಿ ತರಿಸ್ಬೇಕು. ಓಕೆ, ಸೊ 1 by 1 ಯಾವ ರೀತಿ ಔಟ್ಪುಟ್ನ ತರಿಸ್ಬೇಕು, ಆಮೇಲೆ ಇದನ್ನ ಅಕ್ಸೆಸ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಏನು ಮಾಡ್ತೀನಿ ಪ್ರಾಕ್ಟಿಕಲಿ ಮಾಡಿ ನೋಡೋಣ, ನಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಓಕೆ, ಇವಾಗ ಮನ್ ಕೋರ್ಸ್ನಲ್ಲಿ ಹೋಗೋಣ. ಜಾವಾ ಸ್ಕ್ರಿಪ್ಟ್, ಆಮೇಲೆ ಇದು ಬಂದ್ಬಿಟ್ಟು ನಮ್ಮದು 7th ವಿಡಿಯೋ ಜಾವಾ ಸ್ಕ್ರಿಪ್ಟಿಂದು 07-JS ಅಂತ ಕೊಡೋಣ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು VS ಕೋಡ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ವಿತ್ ಕೋಡ್ ಇಲ್ಲಿ ಓಪನ್ ಆಯಿತು. ಓಕೆ, ಸೊ ಅದಾದಮೇಲೆ ನಂಗೆ ಏನು ಬೇಕಾಗುತ್ತೆ ಅಂದರೆ ಒಂದು ಇಂಡೆಕ್ಸ್ ಫೈಲ್ ಬೇಕಾಗುತ್ತೆ, index.html, ದೆನ್ ಅನದರ್ ಫೋಲ್ಡರ್ ದಟ್ ಈಸ್ CRIPT ಸ್ಕ್ರಿಪ್ಟ್, ಅದರೊಳಗಡೆ ಒಂದು ಸ್ಕ್ರಿಪ್ಟ್ ಫೈಲ್ CRIPT script.js. ಓಕೆ, ಸೊ ಎರಡನ್ನೂ ಎಂಬಿಟ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಐ ವಿಲ್ ಜಸ್ಟ್ ಯೂಸ್ ಅ ಸ್ಕ್ರಿಪ್ಟ್. ಇಲ್ಲಿ ಬಂದುಬಿಟ್ಟು CRIPT ಸ್ಕ್ರಿಪ್ಟ್, ಆಮೇಲೆ ಇಲ್ಲಿ SRC ಅಂತ ಕೊಟ್ಬಿಟ್ಟು script.js ಇಷ್ಟು ಕೊಟ್ಬಿಟ್ರೆ ಎಂಬಿಟ್ ಆಗಿದೆ. ಇವಾಗ ಇದು ಅಂದ್ಬಿಟ್ಟು ನಮ್ಮದು ಜಾವಾ ಸ್ಕ್ರಿಪ್ಟ್ 7th ವಿಡಿಯೋ. ಸೊ H1 ಜಾವಾ ಸ್ಕ್ರಿಪ್ಟ್ 07 ಅಂತ ಕೊಟ್ಬಿಟ್ಟು ಇದನ್ನ ರನ್ ಮಾಡಿದ್ರೆ ಸಿಂಪಲ್ ಆಗಿದೆ, ರನ್ ಆಗುತ್ತೆ. ಓಕೆ, ಗೋ ಲೈವ್. ಜಾವಾ ಸ್ಕ್ರಿಪ್ಟ್ 07 ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಇದನ್ನ ಮಾಡೋಣ, ಪಾಪಪ್ ತೊಗೊಂಬಂದ್ಬಿಡೋಣ ಹೊರಗಡೆ. ಸೊ ದಟ್ ಮೀನ್ಸ್ ಇದ್ರ ಜೊತೆ ನಮ್ದು ಎಲ್ಲ ಗೇಮ್ ಇರೋದು. ರೈಟ್, ಕನ್ಸೋಲ್ ರೀಲೋಡ್. ಓಕೆ, ಇಲ್ಲಿ ಬರೋಣ. ಇಲ್ಲಿ ಬಂದ್ಬಿಟ್ಟು ಏನು ಮಾಡೋಣ ಅಂತಂದರೆ console.log SSCRIPT ಸ್ಕ್ರಿಪ್ಟ್ KIDDI ಸ್ಕ್ರಿಪ್ಟ್ ಇಡಿ. ಓಕೆ, ಸ್ಕ್ರಿಪ್ಟ್ ಇಡಿ ಲಿಂಕ್ ಆಗಿದೆ, ದ್ಯಾಟ್ ಮೀನ್ಸ್. ಓಕೆ, ಸೊ ಒಂದು ಅರೇನ ಕ್ರಿಯೇಟ್ ಮಾಡೋದಕ್ಕೆ ನಾವು ಲಿಟ್ರಲ್ನ ಯೂಸ್ ಮಾಡ್ಬೋದು. ಲೈಕ್ ಈ ರೀತಿ VAJWD ವಾಸಿದ್ ಈಕ್ವಲ್ಸ್ ಟು ಅಂತ ಕೊಟ್ಬಿಟ್ಟು ಅರೇಗೆ ಏನು ಯೂಸ್ ಮಾಡ್ತೀವಿ ಅಂದರೆ ಸ್ಕ್ವೇರ್ ಬ್ರೇಸಸ್ನ ಯೂಸ್ ಮಾಡ್ಕೊಳ್ತೀವಿ. ಇದರಲ್ಲಿ ಎಲಿಮೆಂಟ್ನ ಕೊಡ್ತಾ ಹೋಗ್ತೀವಿ. ಲೈಕ್ 89, ಆಮೇಲೆ 90 ಆ್ಯಂಡ್ 86 ಆ್ಯಂಡ್ 149. ಓಕೆ, ಸೊ ಇಷ್ಟು ಕೊಟ್ಬಿಟ್ರೆ ಏನಾಯಿತು ಅಂತಂದರೆ ನಂದು ಇವಾಗ ಇದು ಬಂದ್ಬಿಟ್ಟು ನಂದು ಏನಾಗಿದೆ ಅಂತಂದರೆ ಲೈಕ್ SC ಮಾರ್ಕ್ಸ್, ಇದು ಬಂದ್ಬಿಟ್ಟು ನಂದು AI ಮಾರ್ಕ್ಸ್, ಇದು ಬಂದ್ಬಿಟ್ಟು ನಂದು ಏನಪ್ಪ ಅಂತಂದರೆ ಲೈಕ್ DS ಮಾರ್ಕ್ ಆ್ಯಂಡ್ ಇದು ನಂದು ಏನಪ್ಪ ಅಂತಂದರೆ ಲೈಕ್ ಪ್ರಾಜೆಕ್ಟ್ ಮಾರ್ಕ್ಸ್. ಓಕೆ, ಸೊ ಇದೇ ರೀತಿ ನಾನು ಏನು ಮಾಡ್ಬೋದು ಅಂತಂದರೆ ಇವಾಗ ವಾಜಿದಕ್ಕೆ ಸ್ಟೋರ್ ಮಾಡಿಸಿದ್ದೆ. ಸೊ ಅದೇ ರೀತಿ ನಾನು ಏನು ಮಾಡ್ಬೋದು, ಇನ್ನೊಂದು ಬೇರೆ ಸ್ಟೂಡೆಂಟ್ಸಿಂದು ನೇಮ್ ಸ್ಟೋರ್ ಮಾಡ್ಬೋದು. ಲೈಕ್ ಇವಾಗ ಏನಿದೆ ವಿಜಯ್ದು ನಾವೇನು ಮಾಡ್ಬೋದು ಅಂತಂದರೆ ಲೈಕ್ ಅವ್ರದ್ದು ಕೂಡ ಮಾರ್ಕ್ಸ್ಗಳನ್ನ ನಾವು ಸ್ಟೋರ್ ಮಾಡ್ಬೋದು. ರೈಟ್, ಸೊ ಅದೇ ರೀತಿ ನಾನು ಏನು ಮಾಡ್ಬೋದು ಅಂತಂದರೆ ಅರುಣ್ ಮಾರ್ಕ್ಸ್ ಕೂಡ ಸ್ಟೋರ್ ಮಾಡಿಸ್ಬೋದು. ಅರುಣ್ ಈಗ ಇಲ್ಲಿ ಮಾರ್ಕ್ಸ್ನ ಚೇಂಜ್ ಮಾಡ್ಕೊಳ್ಳಿ ನೀವು. ಲೈಕ್ ಇದು ಬಂದ್ಬಿಟ್ಟು 80 ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಅರುಣ್ ನಾವೇನು ಮಾಡ್ಬೋದು 80 ಮಾಡ್ಬೋದು. ಲೈಕ್ ನೆಕ್ಸ್ಟ್ ಇದೇನು ಮಾಡೋಣ 70 ಅಥವಾ 70. ಸೊ ಈ ರೀತಿ ಏನು ಮಾಡ್ಬೋದು, ಚೇಂಜಸ್ ಮಾಡ್ಬೋದು ಮಾರ್ಕ್ಸ್ನು ಕೂಡ. ಲೈಕ್ ಇದನ್ನ ಏನು ಮಾಡ್ಕೊಳ್ಳೋಣ ಅಂತಂದರೆ 56 ಮಾಡ್ಕೊಳ್ಳೋಣ. ಓಕೆ, ಸೊ ಈ ರೀತಿ ನಾನು ಏನು ಮಾಡ್ಬೋದು ಅಂತಂದರೆ ಅವನ್ನ ಸ್ಟೋರ್ ಮಾಡಿಸ್ಬೋದು ಡಿಫ್ರೆಂಟ್ ನಂಬರ್ಸ್ಗಳನ್ನ. ಓಕೆ, ಸೊ ಇವಾಗ ನಂದು ವಾಸಿದನ್ನ ಮಾರ್ಕ್ಸ್ಗಳನ್ನ ಪ್ರಿಂಟ್ ಮಾಡಿಸ್ಬೇಕಾಗಿತ್ತು ಅಂತಂದರೆ ನಾನು ಏನು ಮಾಡ್ತೀನಿ, console.log ಅಂತ ಮಾಡ್ತೀನಿ. ಮಾಡ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ವಾಸಿದ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ ಅನ್ಕಾಟ್ ರೆಫರೆನ್ಸ್ ವೈ ವಾಸಿದ್, ಬಿಕಾಸ್ ಇಲ್ಲಿ ನನ್ನ ನೇಮೇ ನಾನು ಸಪ್ರೇಟ್ ಡಿಫ್ರೆಂಟ್ ಆಗಿ ಬರ್ತಿದ್ದೀನಿ. ಓಕೆ, ಸೊ ಇವಾಗ ಬಂತು ನೋಡಿ 89, 90, 86, 149. ಇದು ಒಂದು ಆಬ್ಜೆಕ್ಟ್ ಥರ ಬರುತ್ತೆ. ಓಕೆ, ಸೊ ಇದು ಏನು 0, 1, 2, 3 ಇವು ಏನಿದಾವೆ ಇವನ್ನ ನಾವೇನಂತ ಕರಿತೀವಿ ಅಂದರೆ ಇಂಡೆಕ್ಸ್ ಅಂತ ಕರಿತೀವಿ, ಇಂಡೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಕ್ಲಾರಿಟಿಯಿಂದ ತಿಳ್ಕೊಬೇಕು ಅಂತಂದರೆ ಐ ವಿಲ್ ಗೋ ಹಿಯರ್ ಆ್ಯಂಡ್ ಇಲ್ಲಿ ಬರೋಣ. ಓಕೆ, ಸೊ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಇದು ಏನಿದೆ ಇಂಡೆಕ್ಸ್ ನಂಬರ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಬೇಸಿಕಲಿ ನಮ್ಮ ನಂಬರ್ಸ್ಗಳು ಹೆಂಗೆ ಸ್ಟೋರ್ ಆಗ್ತವೆ, ನಮ್ಮ ವ್ಯಾಲ್ಯೂಸ್ಗಳು ಹೆಂಗೆ ಸ್ಟೋರ್ ಆಗ್ತವೆ ಅಂತಂದರೆ ಲೈಕ್ ಈ ರೀತಿ ಸ್ಟೋರ್ ಆಗ್ತವೆ. ಲೈಕ್ ಒಂದು ಬಾಕ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಆ ಬಾಕ್ಸ್ನಲ್ಲಿ ಏನಾಗಿದೆ ಅಂತಂದರೆ ಡಿಫ್ರೆಂಟ್ ಬ್ಲಾಕ್ಸ್ಗಳಿದ್ದಾವೆ ಲೈಕ್ ಈ ರೀತಿ. ಓಕೆ, ಸೊ ಇಲ್ಲಿ ಏನಿದೆ ಅಂತಂದರೆ 89 ಇದೆ ಅಂತ ಇಟ್ಕೊಳ್ಳೋಣ, ಇಲ್ಲಿ 90 ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನಿದೆ ಅಂತಂದರೆ 86 ಇದೆ ಆ್ಯಂಡ್ ದಿಸ್ ಈಸ್ 149 ಈ ರೀತಿ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈ ಬ್ಲಾಕಿಗೆ ನಾವು ಏನಂತ ಕರಿತೀವಿ ಅಂದರೆ 0 ಅಂತ ಕರಿತೀವಿ. ಈ ಬ್ಲಾಕಿಗೆ ಏನಂತ ಕರಿತೀವಿ 1 ಅಂತ ಕರಿತೀವಿ. ಈ ಬ್ಲಾಕಿಗೆ ಏನಂತ ಕರಿತೀವಿ ಅಂದರೆ 2 ಅಂತ ಕರಿತೀವಿ. ಈ ಬ್ಲಾಕಿಗೆ ಏನಂತ ಕರಿತೀವಿ 3 ಅಂತ ಕರಿತೀವಿ. ಇವುಗಳನ್ನ ನಾವು ಏನಂತ ಕರಿತೀವಿ ಅಂದರೆ ಇಂಡೆಕ್ಸ್ ಅಂತ ಕರಿತೀವಿ. ದೀಸ್ ಆರ್ ಇಂಡೆಕ್ಸ್. ಓಕೆ, ಸೊ ಇವು ಇಲ್ಲವಲ್ಲ ಇವನ್ನ ನಾವೇನಂತ ಕರಿತೀವಿ ಅಂದರೆ ವ್ಯಾಲ್ಯೂ ಅಂತ ಕರಿತೀವಿ. ವ್ಯಾಲ್ಯೂ. ಓಕೆ, ಸೊ ಇದು ಏನಪ್ಪ ಅಂತಂದರೆ ಒಂದು ಅರ್ರೇ. ಓಕೆ, ಸೊ ಇದು ನೇಮ್ ಕೊಟ್ಟಿರೋದು. ಇದು ಒಂದು ಅರ್ರೇಗೆ ನಾವೇನು ಮಾಡಿದ್ವಿ ಅಂದರೆ ನೇಮ್ ಕೊಟ್ಟಿದ್ವಿ. ದ್ಯಾಟ್ ಈಸ್ ಇಲ್ಲಿ ನಮ್ಮ ಕೇಸ್ನಲ್ಲಿ ಏನು ಕೊಟ್ಟಿದ್ದೀನಿ, ಈ ಅರ್ರೇಗೆ ನೇಮ್ ನಾನು ವಾಸಿದ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಸಿಂಪಲ್ ಥಿಂಗ್. ಇದೇನಾಗಿದೆ 0th ಇಂಡೆಕ್ಸ್ನಲ್ಲಿ ಇದಿದೆ, 1th ಇಂಡೆಕ್ಸ್ನಲ್ಲಿ ಇದಿದೆ, 2nd ಇಂಡೆಕ್ಸ್ನಲ್ಲಿ ಇದೆ, 3rd ಇಂಡೆಕ್ಸ್ನಲ್ಲಿ
ಇದಿದೆ. ಓಕೆ, ಸೊ ಈ ರೀತಿ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹೊರಗಡೆನೂ ಇನ್ಕ್ರೀಸ್ ಆಗ್ಬೋದು, ಲೈಕ್ 100 ಮಾಡ್ಕೊಳ್ಳಿ, 1000 ಮಾಡ್ಕೊಳ್ಳಿ. ಓಕೆ, ಸೊ ಇದು ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಇಂಡೆಕ್ಸ್ ನಂಬರ್. ಓಕೆ, ದ್ಯಾಟ್ಸ್ ವಾಟ್ ಇಟ್ ಈಸ್, ಅದನ್ನ ತೋರಿಸ್ತಾ ಇದೆ ಅದು ಅಲ್ಲಿ. ಓಕೆ, ಆಲ್ ರೈಟ್, ದೀಸ್ ಆರ್ ಇಂಡೆಕ್ಸಸ್. ಅದಾದಮೇಲೆ ಇಲ್ಲಿ ಲೆಂತ್ ನೋಡ್ಬೋದು, ಲೆಂತ್ ಏನಿದೆ ಇದರದ್ದು 4 ಇದೆ. ಓಕೆ, ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಅರೇನ ಕ್ರಿಯೇಟ್ ಮಾಡ್ಕೊಳ್ತೀವಿ ಲಿಟ್ರಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು. ಈ ಮೆಥಡ್ನ ನಾವೇನಂತ ಕರಿತೀವಿ, ಲಿಟ್ರಲ್ ಅಂತ ಕರಿತೀವಿ. ಇಲ್ಲಿ ವಾಜಿದ್ ಬದಲಾಗಿ ನಾವು ಏನು ಮಾಡ್ಬೋದು, ವಿಜಯ್ನೂ ಕೂಡ ಯೂಸ್ ಮಾಡ್ಬೋದು. ವಿಜಯ್ದು ಏನು ಮಾಡುತ್ತೆ ಅಂತಂದರೆ ಅರೇನ ಇದು ಪ್ರಿಂಟ್ ಮಾಡಿಸುತ್ತೆ ಇಲ್ಲಿ. ಓಕೆ, ಅದೇ ರೀತಿ ನಾವು ಏನು ಮಾಡ್ಬೋದು, ಅರುಣ್ ಅರೇನು ಪ್ರಿಂಟ್ ಮಾಡಿಸ್ಬೋದು. ಓಕೆ, ಅನ್ಕಾಟ್ ಬಂತವೆ, ಏನಕ್ಕೆ, ಕೇಸ್ ಸೆನ್ಸಿಟಿವ್ ಅದಕ್ಕೆ. ಓಕೆ, ಅರುಣ್ ಈ ರೀತಿ ನಾವು ಏನು ಮಾಡ್ಬೋದು, ಅರುಣ್ದು ಕೂಡ ಆ ಅರೇನ ಪ್ರಿಂಟ್ ಮಾಡಿಸ್ಬಹುದು. ರೈಟ್, ಇದನ್ನ ಲಿಟ್ರಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಅರೇನ ಕ್ರಿಯೇಟ್ ಮಾಡ್ಕೊಂಡ್ವಿ. ಇನ್ನೂ ಒಂದು ವೇ ಇದೆ ಅರೇನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ನಾವು ಏನಂತೇವೆ ಅಂತಂದರೆ ಕನ್ಸ್ಟ್ರಕ್ಟರ್ ವೇ. ಓಕೆ, ಸೊ ಇದನ್ನ ಇಲ್ಲೇನು ಮಾಡೋಣ, ಲೆಟ್ ಎಸ್ ಎಚ್ ಐ ಶಶಿ ಈಕ್ವಲ್ಸ್ ಟು ನ್ಯೂ ARRAY ಅರ್ರೇ. ಓಕೆ, ಸೊ ಅರ್ರೇ ಅಂತ ಕೊಟ್ಬಿಟ್ಟು ನಾ ಇಲ್ಲೇನು ಮಾಡ್ಬೋದು ಅಂತಂದರೆ ವ್ಯಾಲ್ಯೂಸ್ಗಳನ್ನ ಹಾಕ್ತಾ ಹೋಗ್ಬೋದು. ಲೈಕ್ ಇಲ್ಲಿ ಏನಿದೆ ಅದೇ ವ್ಯಾಲ್ಯೂನ ನಾನು ಇಲ್ಲಿ ತೊಗೊಂಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ, ಕಾಪಿ ಆ್ಯಂಡ್ ಹಿಯರ್ ಪೇಸ್ಟ್. ಸೊ ಜಸ್ಟ್ ಕ್ಲೋಸ್ ಇಟ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಅಲ್ಲ, ದಿಸ್ ಈಸ್ ನ್ಯೂ, ಸಿಂಪಲ್. ಇಷ್ಟು ಕೊಟ್ಟರೆ ಏನಾಗುತ್ತೆ ಅಂದರೆ ಶಶಿ ಅನ್ನುವಂತಹ ಒಂದು ಅರ್ರೇ ಕೂಡ ಕ್ರಿಯೇಟ್ ಆಗುತ್ತೆ. ಎಸ್ ಎಚ್ ಐ ಮಾಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್. ಯಾವ ರೀತಿ ನಮ್ಮದು ಮೇಲ್ಗಡೆ ಅರ್ರೇ ಪ್ರಿಂಟ್ ಆಗ್ತಾ ಇತ್ತು ಅದೇ ರೀತಿ ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ಲೈಕ್ ಇವಾಗ ನಂಬರ್ ಇದೆ, ನಾನು ಇಲ್ಲಿ ಏನು ಮಾಡ್ತೀನಿ, ಒಂದು ಸ್ಟ್ರಿಂಗ್ನ ಕೊಡ್ತೀನಿ ಗುರು, ಇಟ್ ವಿಲ್ ವರ್ಕ್. ಎಸ್ ಎಚ್ ಐ ವರ್ಕ್ ಆಗುತ್ತಾ ಇದು? ಅಫ್ಕೋರ್ಸ್ ವರ್ಕ್ ಆಗುತ್ತೆ, ನೋ ಪ್ರಾಬ್ಲಮ್ ಇನ್ ದಿಸ್. ಓಕೆ, ಸೊ ಇದು ಹೆಟ್ರೋಜೋನಿಯಸ್ ಇದೆ, ಬಟ್ ನಾವು ಆ ರೀತಿ ಯೂಸ್ ಮಾಡ್ಕೋಲ್ಲ ಇನ್ ಮೋಸ್ಟ್ ಆಫ್ ದ ಕೇಸಸ್ ಒಳಗಡೆ ನಾವು ಆ ರೀತಿ ಯೂಸ್ ಮಾಡ್ಕೋಲ್ಲ. ಸೇಮ್ ಡೇಟಾ ಟೈಪ್ಸ್ಗಳನ್ನ ನಾವು ಏನು ಮಾಡ್ತೀವಿ ಅಂದರೆ ಅರ್ರೇ ಒಳಗಡೆ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಹಿಂಗಾಗಿ ನಾವು ಏನು ಮಾಡಲ್ಲ ಅಂತಂದರೆ ಈ ರೀತಿ ನಾವು ಒಂದು ಅರ್ರೇ ಕೊಟ್ಟಿದ್ದೀನಿ, ಒಂದು ಸ್ಟ್ರಿಂಗ್ ಕೊಟ್ಟಿದ್ದೀನಿ, ಆ ರೀತಿ ಮಾಡಲ್ಲ ಇನ್ ಮೋಸ್ಟ್ ಕೇಸಸ್. ಬಟ್ ಅಂತ ಕೇಸ್ ಬಂತು ಅಂತಂದರೆ ವಿ ವಿಲ್ ಹ್ಯಾಂಡಲ್ ಇಟ್ ಸಮ್. ಓಕೆ, ನಾವು ಏನು ಮಾಡಿಬಿಡ್ಬೋದು ಅಂತಂದರೆ ಅಷ್ಟನ್ನು ತೊಗೊಂಬಂದ್ಬಿಟ್ಟು ನಂಬರ್ಸ್ ಒಳಗಡೆ ಕನ್ವರ್ಟ್ ಮಾಡ್ಬೋದು, ಅಥವಾ ಅಷ್ಟನ್ನು ತೊಗೊಂಡೋಗ್ಬಿಟ್ಟು ಸ್ಟ್ರಿಂಗ್ಸ್ ಒಳಗಡೆ ಕನ್ವರ್ಟ್ ಮಾಡಿಬಿಟ್ಟು ಸ್ಟೋರ್ ಮಾಡ್ತೀವಿ. ದ್ಯಾಟ್ಸ್ ವಾಟ್ ವಿ ಡೂ ಬೇಸಿಕಲಿ. ಓಕೆ, ಸೊ ಇಲ್ಲಿ ಏನು ಮಾಡೋಣ ಅಂತಂದರೆ 149 ಅಂತ ಇಟ್ಕೊಳ್ಳೋಣ. ಇವಾಗ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂತ. ಇವಾಗ ನನಗೆ ಏನು ಬೇಕಾಗಿದೆ, ಇದು ಒಂದೇ ಎಲಿಮೆಂಟ್ ಬೇಕಾಗಿದೆ. ಅವಾಗ ಅದನ್ನ ಯಾವ ರೀತಿ ಎಕ್ಸೆಸ್ ಮಾಡ್ಕೋಬೇಕು, ಅದನ್ನ ಎಕ್ಸೆಸ್ ಮಾಡ್ಕೊಳ್ಳೋಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ ಇಂಡೆಕ್ಸ್ ನಂಬರ್ಸ್ನ. ಓಕೆ, ಇಲ್ಲಿ ಶಶಿ 0 ಅಂತ ಕೊಟ್ಟರೆ 0th ಇಂಡೆಕ್ಸ್ನಲ್ಲಿ ಏನಿರುತ್ತೋ ಅದು ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇವಾಗ ಸೇವ್ ಮಾಡಿಬಿಟ್ಟು ರನ್ ಮಾಡಿದ್ರೆ ಹಿಯರ್ ವಿ ಗೋ, 80 ಪ್ರಿಂಟ್ ಆಗ್ತಾ ಇದೆ. 0th ಇಂಡೆಕ್ಸ್ನಲ್ಲಿ ಏನಿದೆ 80 ಇದೆ, ಇಲ್ಲಿ ಏನಾಯಿತು 80 ಪ್ರಿಂಟ್ ಆಯಿತು. ಓಕೆ, ಸೊ ಅದೇ ರೀತಿ ನಾನು 2 ಅಂತ ಕೊಟ್ಟರೆ ಲೈಕ್ ಇದು ಪ್ರಿಂಟ್ ಆಗುತ್ತೆ 86. ಓಕೆ, ಏನಕ್ಕೆ ಅಂದರೆ ಇದು 0 ಇಂಡೆಕ್ಸ್ ಅಂದರೆ ಇದು 1 ಇಂಡೆಕ್ಸ್, ಅದಾದಮೇಲೆ ಇದು 2 ಇಂಡೆಕ್ಸ್. ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ 86 ಪ್ರಿಂಟ್ ಆಗ್ತಾ ಇದೆ. ಅದೇ ರೀತಿ ನಾನು 3 ಪ್ರಿಂಟ್ ಮಾಡಿಸಿದ್ರೆ ಏನಾಗುತ್ತೆ 149 ಪ್ರಿಂಟ್ ಆಗುತ್ತೆ. ಅದೇ ರೀತಿ ನಾನು 4 ಪ್ರಿಂಟ್ ಮಾಡಿಸಿದ್ರೆ ಇಲ್ಲಿ 4th ಇಂಡೆಕ್ಸ್ ಇಲ್ವೇ ಇಲ್ಲ. ಸೊ ಟ್ರೈ ಮಾಡೋಣ, ಅನ್ಡಿಫೈನ್ಡ್ ಅಂತ ಬರುತ್ತೆ, ಯಾಕಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಲ್ಯೂಸ್ಗಳಿಲ್ಲ. ಸೊ ಅದಕ್ಕೋಸ್ಕರ ಅದು ಏನಂತ ಬರುತ್ತೆ ಅಂದರೆ ಅನ್ಡಿಫೈನ್ಡ್ ಅಂತ ಬರುತ್ತೆ. ಅದೇ ರೀತಿ ನಾನು ಇಲ್ಲಿ -1 ಅಂತ ಕೊಟ್ಟರೆ ಏನು ಬರುತ್ತೆ, ಅದು ಕೂಡ ಅನ್ಡಿಫೈನ್ಡ್ ಅಂತ ಬರುತ್ತೆ. ಬಿಕಾಸ್ ಅಲ್ಲಿನೂ ಕೂಡ ಯಾವುದೇ ರೀತಿಯಾದಂತಹ ವ್ಯಾಲ್ಯೂಸ್ಗಳಿಲ್ಲ. ನಮ್ಮದು ಅರ್ರೇ ಸ್ಟಾರ್ಟ್ ಆಗಿದೆ 0ದಿಂದ -1 ಎಲ್ಲಿಂದ ಬರ್ತಾ ಇದೆ ಗುರು ಅಂತ ಕೇಳುತ್ತೆ ಅದು ಬೇಸಿಕಲಿ. ಓಕೆ, ದಿಸ್ ಇಸ್ ಹೌ ವಿ ಆಕ್ಸೆಸ್ 1 by 1. ಓಕೆ, ಇವಾಗ ನಾನು 1 by 1 ಆಕ್ಸೆಸ್ ಮಾಡ್ಕೋಬೇಕು. ಬಟ್ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಲೈಕ್ ನಾನು ಪ್ರತಿ ಸಲನೂ ಈ ರೀತಿ ಬರೆಯೋಕ್ಕಲ್ಲ. ಇಲ್ಲಿ 1000 ವ್ಯಾಲ್ಯೂಸ್ಗಳಿದ್ದಾವೆ ಅಂತಂದರೆ 1000 ವ್ಯಾಲ್ಯೂಸ್ಗಳನ್ನೂ ಈ ರೀತಿ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ನನ್ನ ಕೈಲೇ? ಓಕೆ, ಶಶಿ 1 ಪ್ರಿಂಟ್ ಮಾಡಿಸು, ಶಶಿ 2 ಪ್ರಿಂಟ್ ಮಾಡಿಸು, ಈ ರೀತಿ ಬರಿತಾ ಕೂತ್ಕೊಳ್ಳೋಕ್ಕಾಗತ್ತಾ? ನೋ, ಆಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ನಾವು ಏನು ಯೂಸ್ ಮಾಡ್ಬೋದು, ಈ ಪ್ರೀವಿಯಸ್ ಟಾಪಿಕ್ನಲ್ಲೇ ಒಂದು ಟಾಪಿಕ್ ಇದೆ, ದಟ್ ಈಸ್ ಲೂಪ್ನ ನಾವು ಯೂಸ್ ಮಾಡಿಬಿಟ್ಟು ಏನು ಮಾಡ್ಬೋದು ಅಂತಂದರೆ ವ್ಯಾಲ್ಯೂಸ್ಗಳನ್ನ ಪ್ರಿಂಟ್ ಮಾಡಿಸ್ತಾ ಹೋಗ್ಬೋದು. ಅದು ಹೆಂಗೆ, ಲೆಟ್ ಸಿ. ಓಕೆ, ಸೊ ಇದನ್ನ ಏನು ಮಾಡ್ತೀನಿ ಅಂದರೆ ಕಟ್ ಮಾಡ್ಕೊಳ್ತೀನಿ. ಸೊ ಫಾರ್ ಲೂಪ್ನ ಯೂಸ್ ಮಾಡ್ಕೊಳ್ಳೋಣ. ಫಾರ್ ಲೂಪ್ನ ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದ್ರ ಲೆಂತ್ನೂ ಕೂಡ ನಾವು ಪ್ರಿಂಟ್ ಮಾಡಿಸ್ಬೇಕು, ಅರ್ರೇದ ಲೆಂತ್ನ. ಇದ್ರ ಲೆಂತ್ ಎಷ್ಟಿದೆ ಅಂತ ಪ್ರಿಂಟ್ ಮಾಡಿಸೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಲೆಟ್ ಸೈಜ್ ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇದ್ರೊಳಗಡೆ ಏನು ಮಾಡ್ತೀನಿ, ಎಸ್ ಎಚ್ ಐ ಶಶಿ ಡಾಟ್ ಲೆಂತ್ನ ನಾನು ಏನು ಮಾಡ್ತೀನಿ ಅಂದರೆ ಸ್ಟೋರ್ ಮಾಡಿಸ್ತೇನೆ. ಓಕೆ, ಶಶಿ ಡಾಟ್ ಲೆಂತ್ನ ಎದ್ರೊಳಗಡೆ ಸ್ಟೋರ್ ಮಾಡಿಸಿದೆ, ಸೈಜ್ ಒಳಗಡೆ ಸ್ಟೋರ್ ಮಾಡ್ತಾ ಇದನ್ನ ಕನ್ಸೋಲ್ ಮಾಡ್ಕೊಳ್ಳೋಣ. ಕನ್ಸೋಲ್ ಡಾಟ್ ಲಾಗ್ ಮಾಡಿದಾಗ ಏನು ಬರುತ್ತೆ ನೋಡೋಣ ಸೈಜ್ದು. ಓಕೆ, ರನ್ ಮಾಡಿದೆ, ಅನ್ಕಾಟ್ ಲೆಂತ್ ಇಸ್ ನಾಟ್ ಅ ಫಂಕ್ಷನ್. ಓಕೆ, ಸಾರಿ, ಇಟ್ಸ್ ನಾಟ್ ಅ ಫಂಕ್ಷನ್. ಓಕೆ, ಸೊ ಈ ರೀತಿ ಕೊಟ್ಟರೆ ಏನಾಗುತ್ತೆ 4 ಬರುತ್ತೆ, ಇಟ್ಸ್ ಆಟ್ರಿಬ್ಯೂಟ್. ಓಕೆ, ಸೊ ಅದಕ್ಕೋಸ್ಕರ ಅದು ಎರರ್ ಬಂತು ನನಗೆ. ಸೈಜ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ 4 ಅಂತ ಬರ್ತಾ ಇದೆ. ಓಕೆ, ಸೊ ಈ ರೀತಿ ನಾವು ಏನು ಮಾಡ್ಬೋದು, ಯಾವುದೇ ಒಂದು ಅರ್ರೇದ ಲೆಂತ್ನ ಪ್ರಿಂಟ್ ಮಾಡಿಸ್ಬೋದು. ಅಂದರೆ ಟೋಟಲ್ ಎಷ್ಟು ಎಲಿಮೆಂಟ್ಸ್ಗಳಿದ್ದಾವೆ ಅದ್ರೊಳಗಡೆ ಅಂತ ನಾವು ಏನು ಮಾಡ್ತೀವಿ ಅಂದರೆ ಡಿಸೈಡ್ ಮಾಡ್ತೀವಿ, ಅಂದರೆ ಚೆಕ್ ಮಾಡ್ತೀವಿ. ಓಕೆ, ಸೊ ಇವಾಗ ನನಗೆ ಗೊತ್ತಿದೆ ಸೈಜ್ ಎಷ್ಟಿದೆ ಅಂತ. ಸೊ ಫಾರ್ ಲೂಪ್ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಫಾರ್ ಲೂಪ್ ಒಳಗಡೆ ಏನು ಕೊಡ್ತೀನಿ ಅಂತಂದರೆ ಲೆಟ್ ಐ ಈಕ್ವಲ್ಸ್ ಟು 0 ಅಂತ ಕೊಡ್ತೀನಿ. ಐ ಇಸ್ ಲೆಸ್ ದೆನ್ ಏನಂತ ಕೊಡ್ತೀನಿ, ಸೈಜ್ ಅಂತ ಕೊಡ್ತೀನಿ. ಓಕೆ,
ಅದಾದಮೇಲೆ ಐನ ಏನು ಮಾಡಿ ಅಂತಂದರೆ ಪ್ಲಸ್ ಪ್ಲಸ್ ಮಾಡ್ಕೊಳ್ಳಿ, ಸಿಂಪಲ್. ಆಮೇಲೆ ಇದನ್ನ ಕನ್ಸೋಲ್ ಡಾಟ್ ಲಾಗ್ ಅಂತ ಕೊಟ್ಬಿಟ್ಟು ಶಶಿ 1 ಅಂತ ಐತಲ್ಲ ಅದರಲ್ಲಿ ತೆಗೆದುಬಿಟ್ಟು ಐ ಅಂತ ಕೊಡ್ತೀನಿ. ಇಷ್ಟು ಕೊಟ್ಬಿಟ್ಟು ನಾನು ಸೇವ್ ಮಾಡಿದ್ರೆ ಏನಾಗುತ್ತೆ, ನನ್ನ ಪ್ರತಿಯೊಂದು ಎಲಿಮೆಂಟು ಕೂಡ ಪ್ರಿಂಟ್ ಆಗುತ್ತೆ ಶಶಿ ಅರೇಯಿಂದ. ದಿಸ್ ಈಸ್ ಹೌ ವಿ ಡೂ ಇಟ್, ಸಿಂಪಲ್ ಥಿಂಗ್. ಓಕೆ, ಸೊ ಅದೇ ರೀತಿ ನಾನು ಏನು ಮಾಡ್ತೀನಿ, ಇಲ್ಲೊಂದು ಅರೇ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇನ್ನೊಂದು ಅರೇ ಏನಪ್ಪ ಅಂದರೆ ಲೆಟ್ ಸಬ್ಜೆಕ್ಟ್ ಅಂತ ಮಾಡ್ಕೊಳ್ತೀನಿ. ಸಬ್ಜೆಕ್ಟ್ ಇಕ್ವಲ್ಸ್ ಏನಂತ ಮಾಡ್ತೀನಿ, ಫಸ್ಟ್ನಲ್ಲಿ ಏನಿದೆ ನಮಗೆ SE ಸಾಫ್ಟ್ವೇರ್ ಇಂಜಿನಿಯರಿಂಗ್, ಸೆಕೆಂಡ್ ಸೆಕ್ಷನಲ್ಲಿ ಏನಿದೆ ನಮಗೆ AI, ಓಕೆ. ಥರ್ಡ್ ಸಬ್ಜೆಕ್ಟ್ ಯಾವುದಿದೆ ನಮ್ಮದು ಅಂತಂದರೆ DS, ಓಕೆ. ಫೋರ್ತ್ ಸಬ್ಜೆಕ್ಟ್ ಯಾವುದಿದೆ ನಮ್ಮದು ಪ್ರಾಜೆಕ್ಟ್. ಈ ರೀತಿ ಇನ್ನೊಂದು ಅರೇ ಕ್ರಿಯೇಟ್ ಮಾಡಿಕೊಂಡೆ, ಓಕೆ. ಸೊ ಇವಾಗ ಇವು ಎರಡೂ ನಾನು ಪ್ರಿಂಟ್ ಮಾಡಿಸ್ಬೇಕು. ಸೊ ಯಾವ ರೀತಿ ಪ್ರಿಂಟ್ ಮಾಡಿಸ್ತೀನಿ, ಸಿಂಪಲ್ ಈ ರೀತಿ ಲೈಕ್ ಏನು ಮಾಡೋಣ ಅಂತಂದರೆ ಸಬ್ಜೆಕ್ಟ್, ಓಕೆ. ಇಲ್ಲೇನು ಮಾಡ್ತೀನಿ, ಐ ಪ್ರಿಂಟ್ ಮಾಡಿಸ್ತೀನಿ, ಓಕೆ. ಸೊ ಇದರೊಳಗಡೆ ಓಕೆ, ಸೊ ಮಿಸ್ಸಿಂಗ್ ಈ ರೀತಿ ಕೊಟ್ಬಿಟ್ರೆ ಏನಾಗುತ್ತೆ, SC ಎಷ್ಟು ಸೆಕ್ಯೂರ್ ಆಗಿದೆ, 80 ಸೆಕ್ಯೂರ್ ಆಗಿದೆ, AI 70, DS 86, ಪ್ರಾಜೆಕ್ಟ್ 149. ಸೊ ಈ ರೀತಿ ಮಾಡ್ಬೋದಾ, ನಾನು ಈಸಿ ಆಗ್ಬಿಡ್ತಾ, ಓಕೆ. ಸೊ ಪ್ರತಿಯೊಂದ್ರದ್ದು ನಾನು ಸಪ್ರೇಟಾಗಿ ಇವಾಗ ಪ್ರಿಂಟ್ ಮಾಡಿಸ್ತಾ ಹೋಗ್ಬೋದು. ಇವಾಗ ವಾಜಿದಿನ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನೋಡೋದಕ್ಕೆ ನಾನು ಏನು ಮಾಡ್ಬೋದು ಅಂದರೆ ಫಾರ್ ಐ ಯೂಸ್ ಮಾಡ್ಕೋಬೋದು. ಫಾರ್ ಲೆಟ್ ಐ ಈಕ್ವಲ್ಸ್ ಟು 0, ಐ ಈಸ್ ಲೆಸ್ ದೆನ್ ಸೈಜ್ ಐ ಪ್ಲಸ್ ಪ್ಲಸ್, ಓಕೆ. ಇಲ್ಲಿ ಶಶಿ ಬದಲಾಗಿ ನಾನು ಏನು ಯೂಸ್ ಮಾಡ್ಕೊಳ್ತೀನಿ ಇವಾಗ ಅಂತಂದರೆ ಲೈಕ್ ಇಲ್ಲಿಂದ ಇದುವರೆಗೂ ಒಂದು ಸೇಮ್ ಇರುತ್ತೆ, ಕಾಪಿ ಮಾಡ್ಕೊಳ್ಳೋಣ, ಇಲ್ಲಿ ಪೇಸ್ಟ್ ಮಾಡೋಣ, ಓಕೆ. ಸೊ ಅದಾದಮೇಲೆ ಏನು ಮಾಡ್ತೀನಿ, ಇಲ್ಲಿ VAJWD ವಾಜಿದ್, ಓಕೆ. ಅದರೊಳಗಡೆ ಐ ಸೇರ್ಸೋಣ, ಸಿಂಪಲ್. ಇವಾಗ ಏನಾಯಿತು ಅಂದರೆ ವಾಜಿದನ್ ಮಾರ್ಕ್ಸ್ ಎಲ್ಲ ಪ್ರಿಂಟ್ ಆಗಿದೆ. ಇಲ್ಲಿ 89, AC ಇದು 89 ಆಗಿದೆ, AI ಇದು 90 ಆಗಿದೆ, DS 86 ಆಗಿದೆ, ಪ್ರಾಜೆಕ್ಟ್ 149 ಆಗಿದೆ. ಸೊ ಈ ರೀತಿ ಏನು ಮಾಡ್ಬೋದು ಅಂತಂದರೆ ಲೂಪ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೂಡ ನಾವೇನು ಮಾಡ್ಬೋದು ಅಂತಂದರೆ ಪ್ರತಿಯೊಂದು ಎಲಿಮೆಂಟ್ಸ್ನು 1 by 1 ಆಕ್ಸೆಸ್ ಮಾಡ್ಕೊಳ್ತಾ ಹೋಗ್ಬೋದು. ದಿಸ್ ಇಸ್ ಹೌ ವಿ ಆಕ್ಸೆಸ್ ದ ಎಲಿಮೆಂಟ್ಸ್ ಆಫ್ ಆ್ಯನ್ ಅರೇ, ಓಕೆ. ಒಂದೇ ಎಲಿಮೆಂಟ್ ಬೇಕಾಗಿತ್ತು ಅಂತಂದರೆ ನಾವು ಇಂಡೆಕ್ಸ್ ನಂಬರ್ನ ಯೂಸ್ ಮಾಡ್ಕೊಂಬಿಟ್ಟು ಡೈರೆಕ್ಟ್ಲಿ ಆಕ್ಸೆಸ್ ಮಾಡ್ಕೋಬೋದು. ಅಷ್ಟು ಎಲಿಮೆಂಟ್ಸ್ಗಳು ಬೇಕಾಗಿದ್ದು 1 by 1 ಅಂತಂದರೆ ನಾವೇನು ಮಾಡ್ಬೋದು ಅಂದರೆ ಫಾರ್ ಲೂಪ್ನ ಯೂಸ್ ಮಾಡ್ಕೋಬೋದು. ಈ ರೀತಿ ಇನ್ನೂ ಒಂದು ಮೆಥಡ್ ಇದೆ, ದ್ಯಾಟ್ ಈಸ್ ಕಾಲ್ಡ್ ಫಾರ್ ಈಚ್ ಲೂಪ್. ಬೇಸಿಕಲಿ ಏನು ಮಾಡ್ತಾ ಅಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಒಂದು ಫಂಕ್ಷನ್ ಏನು ಕೊಡ್ತೀವೋ ನಾವು ಆ ಫಂಕ್ಷನ್ನ ಅದ್ರ ಮೇಲೆ ಅದು ರನ್ ಮಾಡಿಸುತ್ತೆ ಪ್ರತಿಯೊಂದು ಎಲಿಮೆಂಟಿಗೆ. ಸೊ ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅಂತ ನೋಡೋದಾದರೆ ಐ ವಿಲ್ ಜಸ್ಟ್ ಕಮೆಂಟ್ ಇಟ್ ಡೌನ್, ಓಕೆ. ಕಮೆಂಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡ್ತೇನೆ ಅಂದರೆ ಇವಾಗ ಲೈಕ್ ವಾಜಿದ್ ಲೂಪ್ ಮೇಲೆ ನಾನು ರನ್ ಮಾಡಿಸ್ಬೇಕಾಗಿದೆ, ವಾಜಿದ್ ಅರೇ ಮೇಲೆ ರನ್ ಮಾಡಬೇಕಾಗಿದೆ. ಯಾವುದು, ಫಾರ್ ಈಚ್ ಅಂತ ಕೊಟ್ಬಿಟ್ಟು ಇಲ್ಲೇನು ಮಾಡ್ತೀನಿ ಅಂತಂದರೆ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಕಾಲ್ಡ್ ಆರೋ ಫಂಕ್ಷನ್, ಓಕೆ. ಸೊ ಇವಾಗ ಏನು ಮಾಡ್ಬೋದು ಅಂತಂದರೆ ನಾ ಇಲ್ಲಿ ಎಲಿಮೆಂಟ್ ಏನು ಕೊಡ್ತೀನಲ್ಲ ಲೈಕ್ ವಿ ಅಥವಾ ಐಟಮ್ ಅಂತ ಕೊಟ್ಟರೆ ಅಂತ ಇಟ್ಕೊಳ್ಳಿ, ಅದೇನಾಗುತ್ತೆ ಅಂದರೆ ಪ್ರಿಂಟ್ ಮಾಡಿಸ್ಬೋದು ನಾನು ಅದನ್ನ 1 by 1 ಕನ್ಸೋಲ್ ಡಾಟ್ ಲಾಗ್ ಏನಂತ ಪ್ರಿಂಟ್ ಮಾಡಿಸ್ತೀನಿ, ಐಟಮ್. ಇಷ್ಟು ಮಾಡಿದ್ರೆ ಏನಾಯಿತು, ನಂದು ಅಷ್ಟು ಐಟಮ್ಸ್ಗಳಲ್ಲಿ ಪ್ರಿಂಟ್ ಆಗ್ತಾ ಇದ್ದಾವೆ. ಐ ಕ್ಯಾನ್ ಪರ್ಫಾರ್ಮ್ ಎನಿಥಿಂಗ್ ಆನ್ ದಿಸ್ ಥಿಂಗ್ ರೈಟ್ ನಾವು, ಓಕೆ. ಸೊ ಅದಾದಮೇಲೆ ಐಟಮ್ ಆದಮೇಲೆ ನಾನು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಇಂಡೆಕ್ಸ್ನು ಕೊಡಬಹುದು. ಲೈಕ್ ಇಂಡೆಕ್ಸ್ ಅಂತ ಕೊಟ್ಟರೆ ಇಂಡೆಕ್ಸು ಕೂಡ ಬರುತ್ತೆ ಇಲ್ಲಿ, ಓಕೆ. ಸೊ ಫಸ್ಟ್ಗೆ ಇಂಡೆಕ್ಸ್ ಏನಿದೆ, ಸೆಕೆಂಡ್ ಇಂಡೆಕ್ಸ್ ಏನಿದೆ ನನಗೆ ಗೊತ್ತಾಗುತ್ತೆ, ಓಕೆ. ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಒಂದು ಲೈಕ್ ಸಬ್ಜೆಕ್ಟ್ ಅಂತ ಅರೇ ಇದೆ ಅಲ್ಲ, ಸೊ ಅದ್ರೊಳಗಡೆ ಏನು ಮಾಡೋಣ ಅಂತಂದರೆ ಆಯ್ತು ಪ್ರಿಂಟ್ ಮಾಡ್ಸೋಣ. ಅದಾದಮೇಲೆ ಸೇಮ್ ಥಿಂಗ್ ಐ ಕ್ಯಾನ್ ಡೂ ಸಮಥಿಂಗ್ ಲೈಕ್ ದಿಸ್, ಓಕೆ. ಸೊ ಇಲ್ಲಿಲ್ಲ, ಸೊ ಬೇಸಿಕಲಿ ಏನಿದೆ ನಮ್ಮ ಹತ್ರ ಇಂಡೆಕ್ಸ್ ಇದೆ. ಸೊ ಈ ರೀತಿ ಪ್ರಿಂಟ್ ಮಾಡಿಸಿದ್ರೆ ಏನಾಯಿತು, SC AI DS ಪ್ರಾಜೆಕ್ಟ್ 149. ಸೊ ಈ ರೀತಿಯೂ ಕೂಡ ನಾನು ಏನು ಮಾಡ್ಬೋದು ಅಂತಂದರೆ 1 by 1 ಆಕ್ಸೆಸ್ ಮಾಡ್ಕೋಬೋದು. ದಿಸ್ ಇಸ್ ಕಾಲ್ಡ್ ಫಾರ್ ಈಚ್, ಓಕೆ. ಫಾರ್ ಈಚ್ ಒಳಗಡೆ ಏನು ರನ್ ಆಗುತ್ತೆ ಅಂದರೆ ಒಂದು ಫಂಕ್ಷನ್ ರನ್ ಆಗುತ್ತೆ. ಆ ಫಂಕ್ಷನ್ ಏನು ಮಾಡುತ್ತೆ ಅಂತಂದರೆ ಪ್ರತಿಯೊಂದು ಐಟಮ್ ಮೇಲೆ ಇಟರೇಟ್ ಮಾಡಿರುವಂಥ ಐಟಮ್ ಮೇಲೆ ವರ್ಕ್ ಆಗುತ್ತೆ, ಓಕೆ. ಸೊ ಸ್ವಲ್ಪ ಇದು ಕನ್ಫ್ಯೂಸಿಂಗ್ ಇರ್ಬೋದು, ಬಟ್ ಇದು ಕನ್ಫ್ಯೂಸಿಂಗ್ ಆಗಿದೆ ಅಂತಂದ್ರೂ ಕೂಡ ಇದನ್ನ ಸೈಡ್ನಲ್ಲಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ, ದ್ಯಾಟ್ಸ್ ಎನಫ್, ಓಕೆ. ಸೊ ಇದು ಮೇಲ್ಗಡೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದರೆ ದ್ಯಾಟ್ಸ್ ಎನಫ್. ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ಸೈಡ್ನಲ್ಲಿ ಇಟ್ಕೊಳ್ಳಿ. ಯಾವಾಗ ನಾವು ಪ್ರೊಜೆಕ್ಟ್ ಮಾಡ್ತಾ ಹೋಗ್ತೀವಿ 1 by 1 ಅವಾಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಓಕೆ. ಡೋಂಟ್ ವರಿ ಅಬೌಟ್ ಇಟ್, ದ್ಯಾಟ್ಸ್ ಇಟ್, ಓಕೆ. ಸೊ ನೆಕ್ಸ್ಟ್ ಏನಿದಾವೆ ಅಂತಂದರೆ ಕೆಲವೊಂದಿಷ್ಟು ಇನ್ಬಿಲ್ಟ್ ಫಂಕ್ಷನ್ಸ್ಗಳಿದ್ದಾವೆ, ಓಕೆ. ಸೊ ಇನ್ಬಿಲ್ಟ್ ಮೆಥಡ್ಸ್ಗಳಿದ್ದಾವೆ. ಯಾವುದಕ್ಕೆ ಅಂತಂದರೆ ಅರ್ರೆಗೆ ಅವನ್ನ ನೋಡ್ಕೊಳ್ಳೋಣ. ಸ್ವಲ್ಪ ಕಾಮನ್ ಮೆಥಡ್ಸ್ಗಳು, ಓಕೆ. ಪುಷ್ ಆಗಿರ್ಬೋದು, ಪಾಪ್ ಆಗಿರ್ಬೋದು, ಶಿಫ್ಟ್ ಆಗಿರ್ಬೋದು, ಅನ್ಶಿಫ್ಟ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಒಂದಿಷ್ಟು ಕಾನ್ಸೆಪ್ಟ್ ಇದಾವೆ, ಅವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಓಕೆ. ಸೊ ಐ ವಿಲ್ ಜಸ್ಟ್ ಕಮೆಂಟ್ ಇಟ್, ಓಕೆ. ಸೊ ಕಮೆಂಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇನ್ನೂ ಒಂದು ಅರ್ರೇನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲೆಟ್ ಏನಪ್ಪ ಅಂತಂದರೆ ಸಬ್ಜೆಕ್ಟ್ಸ್ ಅಂತ ಮಾಡ್ಕೊಳ್ಳೋಣ, ಓಕೆ. ಸೊ ಸಬ್ಜೆಕ್ಟ್ ಆಲ್ರೆಡಿ ಇದೆ, ರೈಟ್. ಫ್ರೂಟ್ಸ್ ಈಕ್ವಲ್ಸ್ ಟು ಏನು ಮಾಡೋಣ ಅಂತಂದರೆ ಫಸ್ಟ್ ಬಂದುಬಿಟ್ಟು ನಮ್ಮದು ಆ್ಯಪಲ್ ಇದೆ,
ನೆಕ್ಸ್ಟ್ ಏನಿದೆ ಅಂತಂದರೆ BANA ಬನಾನಾ. ನೆಕ್ಸ್ಟ್ ನಮ್ಮ ಹತ್ರ ಏನಿದೆ ಅಂತಂದರೆ ಕಿವಿ ಸಮಥಿಂಗ್ ಏನೋ ಬರುತ್ತಲ್ಲ ಫ್ರೂಟ್ ಅದಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಷ್ಟು ಫ್ರೂಟ್ಸ್ ಇದಾವೆ ನಮ್ಮ ಹತ್ರ. ಇದನ್ನ ಪ್ರಿಂಟ್ ಮಾಡಿಸಿದ್ರೆ ನಮ್ದು ಯಾವ ರೀತಿ ಕಾಣಿಸುತ್ತೆ, console.log. ಓಕೆ, ಸೊ ಇವಾಗ ಫ್ರೂಟ್ಸ್ನ ನಾನು ಪ್ರಿಂಟ್ ಮಾಡಿಸಿದ್ರೆ ಈ ರೀತಿ ಆ್ಯಪಲ್ ಬನಾನಾ ಕಿವಿ ಅಂತ ಬರ್ತಾ ಇದೆ. ಓಕೆ, ಸೊ ಇವಾಗ ಏನು ಮಾಡಬೇಕಾಗಿದೆ ಅಂದರೆ ನಂದು ಲಾಸ್ಟ್ ಇದು ಏನಿದೆ ಅಲ್ಲ ಇದನ್ನು ನಾನು ತೆಗೆದೋಗಿಬೇಕಾಗಿದೆ. ಓಕೆ, ಸೊ ಇಲ್ಲೇನಿದೆ ಅಂದರೆ ಕಿವಿ ಬೇಡ, ಟೊಮೊಟೊ ಇದೆ ಅಂತ ಇಟ್ಕೊಳ್ಳೋಣ. ಟೊಮೊಟೊ. ಓಕೆ, ಟೊಮೊಟೊ ನಮ್ದು ಇವಾಗ ಏನಪ್ಪ ಅಂತಂದರೆ ಫ್ರೂಟ್ ಅಲ್ಲ, ರೈಟ್? ಸೊ ಟೊಮೊಟೊ ಇಸ್ ಕನ್ಸಿಡರ್ ಆಸ್ ಅ ಫ್ರೂಟ್, ಬಟ್ ಇಟ್ಸ್ ನಾಟ್ ಅ ಫ್ರೂಟ್ ಫಾರ್ ಅಸ್. ಓಕೆ, ಸೊ ನಾವು ವೆಜಿಟೇಬಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ, ರೈಟ್? ಸೊ ಅದನ್ನ ಇವಾಗ ನಾವು ತೆಗೆದೋಗಿಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಪಾಪ್ ಅನ್ನುವಂತಹ ಒಂದು ಮೆಥಡ್ನ ಯೂಸ್ ಮಾಡ್ಕೊಳ್ತೀವಿ. fruits.pop ಅಂತ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಈ ಟೊಮೊಟೊ ಏನಿದೆ ಅಲ್ಲ ಅದು ಎಗರ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಸೊ ಬೇಕಾದರೆ ಇಲ್ಲಿ ಕಾಪಿ ಮಾಡ್ಕೊಂಡು ಇದನ್ನ ಪಾಪ್ ಯೂಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಪೇಸ್ಟ್ ಮಾಡಿಬಿಟ್ಟು ರನ್ ಮಾಡೋಣ. ನೋಡಿ, ಫಸ್ಟ್ ಪಾಪ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನಾಗಿದೆ ಅಂತಂದರೆ ಫ್ರೂಟ್ಸ್ನಲ್ಲಿ ಏನಿದೆ, ಟೊಮೊಟೊ ಇದೆ. ಪಾಪ್ ಮೆಥಡ್ನ ಯೂಸ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಆ್ಯಪಲ್ ಬನಾನಾ, ಟೊಮೊಟೊ ಇಲ್ವೇ ಇಲ್ಲ, ಎಗರ್ಕೊಂಡು ಹೋಗ್ಬಿಡ್ತು. ಓಕೆ, ಸೊ ಅದೇ ರೀತಿ ಏನಿದೆ ಅಂತಂದರೆ ನೆಕ್ಸ್ಟ್ ನಮ್ಮ ಹತ್ರ ಪುಷ್ ಇದೆ. ಓಕೆ, ಸೊ fruits.push ಪುಷ್ ಒಳಗಡೆ ನಾವು ಏನು ಮಾಡೋಣ ಅಂತಂದರೆ ಇವಾಗ ಟೊಮೊಟೊ ಬೇಡ ನನಗೆ, ಬೇರೆ ಒಂದು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಲೈಕ್ ಫ್ರೂಟ್ನ ಹಾಕ್ತಾ ಇದ್ದೀನಿ, ಲೈಕ್ ಆರೆಂಜ್. ಓಕೆ, ಸೊ ಆರೆಂಜ್ನ ನಾನು ಏನು ಮಾಡಿದೆ ಅಂತಂದರೆ ಇನ್ಸರ್ಟ್ ಮಾಡಿದೆ. ಅದೆಲ್ಲಿ ಇನ್ಸರ್ಟ್ ಆಗುತ್ತೆ ಅಂದರೆ ಎಟ್ ದ ಲಾಸ್ಟ್. ಓಕೆ, ಲಾಸ್ಟ್ನಲ್ಲಿ ಇನ್ಸರ್ಟ್ ಆಗುತ್ತೆ. ಸೊ ಅದನ್ನ ಏನು ಮಾಡ್ಬೋದು ಅಂದರೆ console.log ಮಾಡಿಬಿಟ್ಟು ನಾನು ಫ್ರೂಟ್ಸ್ನ ಇಲ್ಲಿ ತೋರಿಸ್ಬೋದು. ಓಕೆ, ಸೊ ಇವಾಗ ನೋಡಿದ್ರೆ ಏನಾಗ್ತಾಯಿದೆ, ಆರೆಂಜ್ ಇನ್ಸರ್ಟ್ ಆಗಿದೆ. ದಿಸ್ ಇಸ್ ಹೌ ವಿ ಯೂಸ್ ಇಟ್. ಓಕೆ, ಸೊ ಪುಷ್ ಆಗಿರ್ಬೋದು, ಪಾಪ್ ಆಗಿರ್ಬೋದು. ಆಮೇಲೆ ಬರುತ್ತೆ ನಮ್ಮದು ಶಿಫ್ಟ್ ಆ್ಯಂಡ್ ಅನ್ಶಿಫ್ಟ್. ಓಕೆ, ಸೊ ಇವಾಗ ಏನು ಮಾಡೋಣ ಅಂತಂದರೆ fruits.shift ಶಿಫ್ಟ್ ಅಂತ ಕೊಡ್ತೀನಿ. ಓಕೆ, ಶಿಫ್ಟ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಇಲ್ಲಿ console.log ಫ್ರೂಟ್ಸ್ನ ರನ್ ಮಾಡಿಸ್ತೀನಿ. ನೋಡ್ಬೋದು ಶಿಫ್ಟ್ನಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಎಲಿಮೆಂಟ್ ಏನಿರುತ್ತಲ್ಲ ಅದು ಎಗರ್ಕೊಂಡು ಹೋಗುತ್ತೆ, ಆ್ಯಪಲ್ ಎಗರ್ಕೊಂಡು ಹೋಗ್ಬಿಡ್ತು. ಓಕೆ, ಸೊ ಇವಾಗ ಏನಾಗಿದೆ ಅಂತಂದರೆ ಲೈಕ್ ಪಾಪ್ ಹೆಂಗೆ ವರ್ಕ್ ಆಗ್ತಿತ್ತೋ ಅದೇ ರೀತಿ ಶಿಫ್ಟ್ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ ಅಂದರೆ ಡಿಲೀಟ್ ಆಗುತ್ತೆ, ಎಗರ್ಕೊಂಡು ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ ನಮ್ಮ ಹತ್ರ ಅನ್ಶಿಫ್ಟ್. fruits.unshift. ಅನ್ಶಿಫ್ಟ್ನಲ್ಲಿ ಏನಾಗುತ್ತೆ ಅಂತಂದರೆ ನಾವು ಮತ್ತೆ ಎಲಿಮೆಂಟ್ನ ಆ್ಯಡ್ ಮಾಡಬಹುದು. ಓಕೆ, ಸೊ APPಯಲ್ಲಿ ಆ್ಯಪಲ್. ಸೊ ಈ ರೀತಿ ನಾನು ಆ್ಯಡ್ ಮಾಡಬಹುದು. ಸೇವ್ ಮಾಡಿದ್ರೆ ನೋಡ್ಬೋದು ಆ್ಯಪಲ್ ಮತ್ತೆ ಬಂದಿದೆ. ಓಕೆ, ಸೊ ಅನ್ಶಿಫ್ಟ್ನಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಎಲಿಮೆಂಟ್ನಲ್ಲಿ ಏನಾದರೂ ಇನ್ಸರ್ಟ್ ಮಾಡೋದಿತ್ತಂದರೆ ನಾವು ಅನ್ಶಿಫ್ಟ್ನ ಯೂಸ್ ಮಾಡ್ಕೊಳ್ತೀವಿ. ಲಾಸ್ಟ್ ಎಲಿಮೆಂಟ್ನಲ್ಲಿ ಏನಾದರೂ ಇನ್ಸರ್ಟ್ ಮಾಡೋದಿತ್ತಂದರೆ ನಾವು ಏನು ಯೂಸ್ ಮಾಡ್ಕೊಳ್ತೀವಿ, ಲೈಕ್ ಪುಷ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ದಿಸ್ ಇಸ್ ಹೌ ವಿ ಡೂ ಇಟ್. ಓಕೆ, ಸೊ ಅದನ್ನ ಪುಷ್ ಅನ್ನೋ ಬದಲಾಗಿ ಏನಂತ ಹೇಳ್ಬೋದು ಅಂದರೆ ಜಾಸ್ತಿ ಲೇಮನ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ಬೇಕಂದ್ರೆ ಅಪೆಂಡ್ ಮಾಡ್ತಾ ಇದ್ದೀವಿ. ಓಕೆ, ಗೊತ್ತಾಯ್ತಲ್ಲ ಯಾವ ರೀತಿ ನಾವು ಅರೇನ ಯೂಸ್ ಮಾಡ್ಕೊಳ್ತೀವಿ. ಅದಾದಮೇಲೆ ಅರೇದು ಒಂದಿಷ್ಟು ಕಾಮನ್ ಏನಿದಾವೆ ಅಂತಂದರೆ ಎಕ್ಸಾಂಪಲ್ಸ್ಗಳ ಬಗ್ಗೆ ನೋಡ್ಕೊಂಡ್ವಿ, ಲೈಕ್ ಮೆಥಡ್ಸ್ಗಳ ಬಗ್ಗೆ ನೋಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದರೆ ಅರೇ ಆಮೇಲೆ ಇಲ್ಲಿವರೆಗೂ ಎಷ್ಟು ಕಾನ್ಸೆಪ್ಟ್ಸ್ಗಳು ಮುಗಿದಿದ್ದಾವೆ ಅಷ್ಟು ಕಾನ್ಸೆಪ್ಟ್ಸ್ಗಳನ್ನ ಇಟ್ಕೊಂಡ್ಬಿಟ್ಟು ಏನು ಮಾಡೋಣ ಅಂತಂದರೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ ಒನ್ ಬೈ ಒನ್. ಸೊ ಅದರಿಂದ ನಿಮಗೂ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಓಕೆ, ಸೊ ಈ ರೀತಿ ಎಲ್ಲ ನಾವು ಯೂಸ್ ಮಾಡ್ಕೋಬೋದು ಏನಪ್ಪ ಅಂತಂದರೆ ನಮ್ಮದು ಅರೇನ ಅಂತ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾ ಇರಿ, ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಓಕೆ, ಜೈ ಹಿಂದ್, ವಂದೇ ಮಾತರಂ.